ಹಾಯ್ ಎಲ್ಲರಿಗೂ. ಇದು ನೋಡಿ, ನಾನು ಇವತ್ತು ಆರೋಗ್ಯವಾದಂಥ ಹೀರೆಕಾಯಿ ರೊಟ್ಟಿ ಮಾಡೋಣ ಅಂತ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೆ ಏನು ಬೇಕಾಗಿಲ್ಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಇರಬೇಕಷ್ಟೇ ಸಾಕು. ಅಕ್ಕಿ ಹಿಟ್ಟು, ಆರೋಗ್ಯಕರವಾದಂಥ ರೊಟ್ಟಿ. ಅದಕ್ಕೆ ಜೀರಿಗೆನೂ ಹಾಕ್ಕೊಂಡಿದ್ದೆ, ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಈ ಪಲಾವು ಆ ಥರ ಎಲ್ಲ ಮಾಡ್ಕೊಳ್ಳೋದ್ರ ಬದಲು ಈ ಥರ ರೊಟ್ಟಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಲ್ವಾ. ನೋಡಿ, ಎಲ್ಲ ಹಚ್ಚಿಟ್ಕೊಂಡೆ. ಹೀರೆಕಾಯಿ ತುರಿಬೇಕಷ್ಟೇ. ತುರ್ಕೊಂಡು ನೀಟಾಗಿ ಸಣ್ಣದಾಗಿ ತುರ್ಕೊಳ್ಳಿ, ಯಾಕೆಂದರೆ ತಟ್ಟಕ್ಕೆಲ್ಲ ಬರಬೇಕಲ್ವಾ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ತಟ್ಟಕ್ಕೆ. ಹೀರೆಕಾಯಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನೋಡಿ, ಈ ಥರ ಆಯಿತು. ಆಮೇಲೆ ಈರುಳ್ಳಿ, ಹೀರೆಕಾಯಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ನಾನು ಆ ಥರ ಎಲ್ಲ ಮಾಡೋದು. ಏನು ಕೈ ನೀಟಾಗಿ ತೊಳ್ಕೊಂಡು ಮಾಡಿದ್ರೆ ಆಯಿತು, ಅದೇನು ತೊಂದರೆ ಇಲ್ಲ. ಅಥವಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇದು ನೋಡಿ, ಇಲ್ಲಿ ಯಾವತ್ತೇ ಆಗಲಿ ತಣ್ಣೀರು ಹಾಕ್ಕೊಂಡು ಕಲಿಸ್ಬಾರ್ದು ನಾವು. ತಣ್ಣೀರು ಹಾಕ್ಕೊಂಡು ಕಲಿಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಗ ಒಂಥರ ಇದಾಗ್ಬಿಡುತ್ತೆ, ತಟ್ಟಕ್ಕಾಗಲ್ಲ ರೊಟ್ಟಿನ. ಬಿಸಿನೀರು ಹಾಕ್ಕೊಂಡ್ರೆ ಸ್ವಲ್ಪ ಬನಿ ಬಂದಂಗೆ ಆಗುತ್ತೆ ಹಿಟ್ಟು. ಆವಾಗ ಚೆನ್ನಾಗಿ ತಟ್ಕೊಬೋದು ನಾವು. ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಬಿಸಿನೀರು ಕಾಯಿಸ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಕಲಿಸ್ಕೊಂಡು ಸುಡುತ್ತೆ ಅಂತ ಥರ ಮಾಡ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಮಿದ್ಕೋಬೇಕು. ಚೆನ್ನಾಗಿ ಮಿದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ತಟ್ಟಕ್ಕೆ ಆಗಲಿ ಎತ್ತಾಕೋಕ್ಕೆ ಆಗಲಿ ಎಲ್ಲ ಚೆನ್ನಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ, ಏನಿಲ್ಲ. ಸ್ವಲ್ಪ ಆಗಲೇ ಬಿಸಿನೀರು ಹಾಕಿದ್ರೆ ಸ್ವಲ್ಪ ಬನಿ ಬಂದಂಗೆ ಆಗುತ್ತಲ್ಲ, ಅದು ಚೆನ್ನಾಗಿರುತ್ತದು. ನೋಡಿ, ಚೆನ್ನಾಗಿ ಆ ಥರ ಮಿದ್ದು ಈ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬೇಕು. ಆವಾಗಲೇ ಅದು ಚೆನ್ನಾಗಿರೋದು. ಈ ಹೀರೆಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಕಡೆ ನೀಟಾಗಿ. ನೋಡಿ, ಚೆನ್ನಾಗಿ ಕಲಿಸ್ಬಿಟ್ಟು ನೀರು ಬೇಕಿದ್ದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ಕಲಿಸ್ಕೊಂಡು ಚೆನ್ನಾಗಿ ಮಾಮೂಲಿ ಪೇಪರ್ ಮೇಲೆ ತಟ್ಕೊಂಡು ಹಾಕ್ಕೊಂಡು ಸುಟ್ಕೊಂಡ್ರೆ ಆಯಿತು. ನೋಡಿ, ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಆಯಿತು. ಇವಾಗ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ವೀಡಿಯೋಸ್ನ ಹಾಕೋದಕ್ಕೆ ನನಗೆ. ಎಷ್ಟು ದಿನ ಮನೆಯಲ್ಲೇ ಇದ್ದೆ, ಇವಾಗ ಆಫೀಸ್ಗೆ ಹೋಗ್ಬೇಕಾಯ್ತು, ಹಾಗಾಗಿ ಟೈಮೇ ಸಿಗ್ತಾಯಿಲ್ಲ. ನೋಡಿ, ನಾನು ಏನು ಯಾವ ಆಫೀಸ್ಗೆ ಹೋಗ್ತೀನಿ ಏನು ಎಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು. ನೋಡಿ, ಆ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ತಟ್ಕೊಂಡ್ರೆ ಆಯಿತು. ನೀಟಾಗಿ ತಟ್ಕೊಬಿಟ್ಟು ಎತ್ತಿದ ಹಂಚ ಮೇಲೆ ಹಾಕ್ಕೊಳ್ಳೋದು. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಕೆಳಗಡೆಗೆ. ಎಣ್ಣೆನೇ ತುಂಬ ಜಾಸ್ತಿ ಊದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಎಣ್ಣೆನೇ ತಿನ್ನಬಾರ್ದು ಜಾಸ್ತಿ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಹೀರೆಕಾಯಿ ಹಾಕಿದ್ದೀವಿ ಅದ್ರೊಳಗಡೆ ಅನಿಸೋದೇ ಇಲ್ಲ ನಮಗೆ, ಅಷ್ಟು ಚೆನ್ನಾಗಿ ಬಂದಿತ್ತು ರೊಟ್ಟಿ ನಮ್ಗೆ. ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮನೇಲಿ. ಹೀರೆಕಾಯಿ ಒಂದಿದ್ದಾಗ ಏನು ಮಾಡೋದಪ್ಪ ಅಂದ್ಕೊಂಡ್ರೆ ಈ ಥರ ರೊಟ್ಟಿ ಮಾಡ್ಕೊಬೋದು. ಒಂದು ಟೈಮ್ಗೆ ರೊಟ್ಟಿ ಮಾಡಿಕೊಂಡು ಆರಾಮಾಗಿ ಚಟ್ನಿ ಅಥವಾ ಏನಾದರೂ ಚಟ್ನಿ, ಪಲ್ಯ ಏನಾದರೂ ಮಾಡ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಚಟ್ನಿ ಪುಡಿ ಇದ್ದರೆ ಸಾಕು, ಮೊಸರು ಚಟ್ನಿ ಪುಡಿ ಇದ್ದರೆ ಆರಾಮಾಗಿ ತಿನ್ಕೊಬಿಡ್ಬೋದು. ಹಂಗೇ ತಿನ್ಬೋದು, ಅಷ್ಟು ಚೆನ್ನಾಗಿತ್ತಿದು. ಆದರೆ ಕೆಲವ್ರು ತಿನ್ನಲ್ಲ ಅಲ್ವಾ, ಹಂಗಾಗಿ ಮೊಸರು ಚಟ್ನಿ ಪುಡಿ ಇದ್ರೇ ಸಾಕು. ಚಟ್ನಿ ಪುಡಿ ಎಲ್ಲ ಮಾಡಾದ್ಮೇಲೆ ನಾನು ವೀಡಿಯೋಸ್ನ ಹಾಕ್ತಾಯಿರ್ತೀನಿ ನೆಕ್ಸ್ಟು. ನನಗೆ ಟೈಮ್ ಸಿಗ್ತಾಯಿಲ್ಲ ಇವಾಗ, ಹಂಗಾಗಿ ಸ್ವಲ್ಪ ಇದಾಗ್ತಾಯಿದೆ ಅಷ್ಟೇ. ನೋಡಿ, ಈ ಥರ ಪ್ರೆಸ್ ಮಾಡಿ ಎರಡು ಕಡೆನೂ ಬೇಯಿಸ್ಕೋಬೇಕು ನೀಟಾಗಿ ಬೇಯಿಸ್ಕೊಂಡ ಅಂದರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ನೀಟಾಗಿ ಬೆಂದಿಲ್ಲ ಅಂದರೆ ಒಂಥರ ಹಿಟ್ಟು ಥರ ಅನಿಸುತ್ತೆ. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ನೀಟಾಗಿ ಬೇಯಿಸ್ಕೊಂಡು ಇದು ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಆ ಕಲ್ಲರು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ.
ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ, ಇನ್ನೂ ಬೇಕು ಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ರೊಟ್ಟಿ. ಒಂದು ಸಲ ಟ್ರೈ ಮಾಡಿ ನೀವು ಮನೇಲಿ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಂತೂ ಬರುತ್ತೆ ರೊಟ್ಟಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಈ ಪರೋಟ ಇದೆಲ್ಲ ತಿನ್ನೋದ್ರ ಬದಲು ಆರಾಮಾಗಿ ಈ ಥರ ಅಕ್ಕಿ ಹಿಟ್ಟಿಂದ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಮಾಡಿದ್ದೆ, ಕುರ್ಮ ಥರ ಮಾಡಿದ್ದೆ. ಅದು ಗಟ್ಟಿಯಾಗಿದೆ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗೇ ಇತ್ತು. ವೆಜಿಟೇಬಲ್ ಕುರ್ಮ ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು. ನೋಡಿ ನನ್ನ ಮಗಳು ತೀಟೆ ಮಾಡ್ತಾ ಇದ್ದಾಳೆ ಬಂದು ಮಧ್ಯ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ.